ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮುಖಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಅವಿನ್ ಟಿವಿಯ ಒಂದು ವಿಶೇಷ ಕಾರ್ಯಕ್ರಮ. ಯಾವಾಗಲೂ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ರಕ್ಷಾಬಂಧನ ಕಾರ್ಯಕ್ರಮ ಇದು ಈ ತಿಂಗಳಲ್ಲಿ ನಡೀತಾನೇ ಇರುತ್ತೆ. ಅದು ವಿಶೇಷವಾಗಿ ಇವತ್ತು ರಕ್ಷಾಬಂಧನ ಕಾರ್ಯಕ್ರಮ. ಈ ರಕ್ಷಾಬಂಧನ ಕಾರ್ಯಕ್ರಮದ ವಿಶೇಷತೆ ಏನು, ಯಾಕೆ ರಕ್ಷಾಬಂಧನ ಆಚರಣೆ ಮಾಡ್ತಾರೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದೊಂದು ಥರ ಮಾಡ್ತಾರೆ. ಆದರೆ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಕಡೆಯಿಂದ ಯಾವ ರೀತಿ ಆಚರಿಸ್ತಾರೆ, ಅದನ್ನ ಆಚರಿಸ್ಬೇಕಾದ ಉದ್ದೇಶ ಏನು, ಒಂದಷ್ಟು ಸಹೋದರತ್ವವನ್ನು ಸಾರ್ತಕ್ಕಂಥ ಈ ಹಬ್ಬ, ಇದ್ರ ಬಗ್ಗೆ ಒಂದಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಅವಿನ್ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅದು ಬೇರೆ 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 ಮೊಬೈಲ್ಗಳಿಗೂ ಹೋಗುತ್ತೆ, ಬೇರೆಯವರು ನೋಡ್ಬೋದು. ಹಾಗಾಗಿ ಇವತ್ತು ನಮ್ಮ ಜೊತೆ ಈಶ್ವರಿ ವಿಶ್ವವಿದ್ಯಾನಿಲಯದ ಸಹೋದರಿ ಪ್ರೇಮಕ್ಕ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ. ಓಂ ಶಾಂತಿ ಅಕ್ಕರೆ. ಓಂ ಶಾಂತಿ. ನಮಸ್ಕಾರ ಅಂತ ಹೇಳಿ ಪ್ರಾಕ್ಟೀಸ್ ಆಗಿದೆ. ಸರಿ, ಇವತ್ತೀಗ ರಕ್ಷಾಬಂಧನ ಕಾರ್ಯಕ್ರಮ. ಈಗ ನೀವು ಎಲ್ಲ ಶಾಲಾ ಕಾಲೇಜುಗಳು, ಆಫೀಸ್ಗಳು, ಹೀಗೆ ಸುಮಾರು ಕಡೆ ಈ ರಕ್ಷಾಬಂಧನದ ಒಂದು ವಿಶೇಷವನ್ನು, ರಕ್ಷೆಯನ್ನು ಕಟ್ಟೋದ್ರ ಮೂಲಕ ಎಲ್ಲ ಕಡೆ ಹೇಳ್ತಾ ಇದ್ದೀರಿ. ಈ ಮೊದಲಿಗೆ ಈಗ ಕೇಳ್ತಾರೆ ನಮ್ಮನ್ನು ಪ್ರೇಕ್ಷಕರು, ಅವ್ರ ಪರಿಚಯ ಆಗಲಿಲ್ಲಲ್ಲ ಅಂತ. ಒಂದು ಮೂಲತಃ ನಿಮ್ಮ ಊರು, ನಿಮ್ಮ ತಾಯಿ ತಂದೆ ಹೆಸರೇನು? ನಮಸ್ತೆ. ನಮ್ಮ ಊರು ಕೊಪ್ಪ. ನಮ್ಮ ತಂದೆ ಹೆಸರು ಗೋಪಾಲಾಚಾರ್, ನಮ್ಮ ತಾಯಿ ಹೆಸರು ಇಂದಿರಮ್ಮ ಅಂತ. ಮೂಲತಃ ನಾವು ಕೊಪ್ಪದವರು. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 5 ಜನ ಮಕ್ಕಳು. 5 ಜನ. 5 ಜನದಲ್ಲಿ ಇಬ್ರು ಸೆಂಟ್ರಲ್ ಅಂದ್ರೆ ನಾನು ಸಮರ್ಪಣೆ ಆಗಿದ್ದೀನಿ, ಒಬ್ರು ಕ್ಲಾಸಿಗೆ ಹೋಗ್ತಾ ಬರ್ತಾರೆ. ಈಗ ನೀವು ವಿದ್ಯಾಭ್ಯಾಸ ಮಾಡಿದಾಗ, ನೀವು ಒಂದು ಪ್ರೌಢಾವಸ್ಥೆ ದಾಟಿದಾಗ ಮನೆಯವರಲ್ಲಿ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು, ಒಂದು ಸಂಸಾರ ಮಾಡಲಿ ಅವರು ಅಂತ. ಆದ್ರೆ ಯಾಕೆ ಈ ಆಧ್ಯಾತ್ಮಿಕದ ಒಂದು ಗೀಳು ನಿಮಗೆ, ಅಥವಾ ಆಧ್ಯಾತ್ಮಿಕವನ್ನೇ ಪರಿಚಯ ಮಾಡ್ಕೊಂಡು ಯಾಕೆ ಬ್ರಹ್ಮಕುಮಾರಿ ಸೆಂಟ್ರಿಗೆ ಬಂದ್ರಿ ಅಕ್ಕರೆ? ನಮ್ಗೆ ಬುದ್ಧಿ ಬಂದಾಲಿಂದನು ನಮ್ಗೊಂದು ಬಹಳ ಭಕ್ತಿ ಇತ್ತು ನನ್ನ ಹತ್ರ. ಭಕ್ತಿ ಅಂದ್ರೆ ಒಂದು ಭಕ್ತಿ ಮಾಡಿದ್ರೆ ಬೆಳಗಿಂದ ಸಂಜೆ ತನಕ ಉಪವಾಸ ಇರಕ್ಕೂ ನಾನು ಆ ರೀತಿ ಪ್ರಾಕ್ಟೀಸ್ ಮಾಡ್ದೋಳಂತೇಳು. ಒಂದು ದಿನ ನಾವು ಅಂದ್ರೆ ಶಿವರಾತ್ರಿ ಪ್ರೋಗ್ರಾಮ್ ಅಲ್ಲಿ ಶಿವರಾತ್ರಿ ದಿನ ಬೆಳಗಿಂದ ಸಂಜೆ ತನಕ ಉಪವಾಸ ಇದ್ದೆ. ಉಪವಾಸ ಇದ್ದ ನಂತರ ನಮ್ಮ ಪಕ್ಕದಲ್ಲಿ ಒಬ್ರು ಬ್ಯಾಂಕಿನವರಿದ್ರು. ಅವರು ಹೋಗ್ತಾ ಬರ್ತಾ ಇದ್ರು ಬ್ರಹ್ಮಕುಮಾರಿ ಆಶ್ರಮಕ್ಕೆ. ಅವ್ರು ಕರ್ಕೊಂಡು ಹೋದ ತಕ್ಷಣ ನನಗೆ ಬಹಳ ಇಷ್ಟ ಆಯ್ತು. ನನ್ನ ಸಂಕಲ್ಪ ಇದೇ ಒಂದಿದ್ದು, ನಾನಾದ್ರೆ ಬ್ರಹ್ಮಕುಮಾರಿ ಪಕ್ಕ ಆಗ್ಬೇಕಂತ. ಮತ್ತೆ ನಮ್ಮ ತಂದೆಗೆ ಇಷ್ಟ ಇತ್ತು, ನನ್ನ ಮಗಳನ್ನ ಬ್ರಹ್ಮಕುಮಾರಿ ಮಾಡ್ಬೇಕು ಅನ್ನೋದು ಇಚ್ಛೆ ಇತ್ತು. ಯಾರು ಕೇಳಿದ್ರು ನನ್ನ ಮಗಳು ಬ್ರಹ್ಮಕುಮಾರಿ ಆಗ್ತಾಳೆ ಅನ್ನೋ ಒಂದು ಇಚ್ಛೆ, ತಂದೆ ಆಸೆ, ನನ್ನ ಆಸೆ. ಈಗ ನನಗೂ ಅದರ ಟಚ್ ಇದೆ. ನಾನು 2000 ಇಸ್ವಿನಲ್ಲಿ ನಾನು ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ. ಅಂದಾಗ ಅಪ್ಪಣಾಚಾರ್ಯ ನನಗೆ ಹೇಳಿದರು, ಒಳ್ಳೆ ಭಗವಂತ ಬಂದಂಗಾಯ್ತು, ನಾವೇ ಕರಿಬೇಕಿತ್ತು, ನೀವಾಗೆ ಬಂದ್ರಿ ಅಂತ. ಹಾಗಾಗಿ ನಾನು ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೆಂಬರು, ಸದಸ್ಯನು ಕೂಡ. ನಾನು ಒಬ್ಬ ವಿದ್ಯಾರ್ಥಿ. ಅದೇನೇ ಇರಲಿ, ಒಂದು ಏನಾದರೂ ಜೀವನದಲ್ಲಿ ಒಂದು ಏನು ಹೇಳ್ತೀವಿ, ಡಿಸ್ಕರೇಜ್ ಆದಾಗ, ಧೈರ್ಯ ಕಡಿಮೆ ಆದಾಗ, ಅಥವಾ ಬೇರೆ ಏನಾದ್ರು ಗೊಂದಲ ಆದಾಗ, ಆಗ ಬ್ರಹ್ಮಕುಮಾರಿ ಸೆಂಟ್ರಿಗೆ ಹೋಗಿ ಸೇರ್ತಾರೆ ಮಾನಸಿಕ ನೆಮ್ಮದಿಗಾಗಿ ಅಂತ ಒಂದಷ್ಟು ಹೇಳ್ತಾರೆ. ನಿಜನಕ್ಕರೆ? ಇಲ್ಲ, ಅದು ತಪ್ಪಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ಇಲ್ಲಿ ಇದೊಂದು ಪರಿವಾರ. ಈ ಪರಿವಾರದಲ್ಲಿ, ಇಲ್ಲಿ ಪರಿವಾರ ಅಂದ್ರೇನು, ಭಗವಂತ ತಂದೆ ನಮ್ಗೆ. ಅವರ ಪ್ರೀತಿಯ ಪಾಲನೆ ಏನಿದೆ ಅದು ಯಾರು ದೇಹದಾರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೊಡುವಂಥದ್ದೇನು ಅಂದ್ರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುವಂಥದ್ದು. ಇದು ಸ್ವಯಂ ಪರಮಾತ್ಮನಿಂದ ನಮ್ಗೆ ಪ್ರಾಪ್ತಿ ಆಗತ್ತೆ. ಆ ಪ್ರಾಪ್ತಿಯ ಕಾರಣ, ಆ ನೆಮ್ಮದಿ, ಖುಷಿಗೆ ಕಾರಣ ಇಲ್ಲಿ ಬರುವಂಥದ್ದು. ಇಲ್ಲಿ ತುಂಬಾ ದುಃಖ ಆದವರು, ಇನ್ನೊಬ್ರು ಮತ್ತೊಬ್ರು, ಆ ರೀತಿ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಯಾರಿಗೆ ಮನಸ್ಸಿನ ನೆಮ್ಮದಿ ಬೇಕು, ಇನ್ನೊಂದು ಶಾಂತಿ ಬೇಕು ಅಂಥವ್ರು ಇಲ್ಲಿಗೆ ಬರುವಂಥದ್ದು. ಕೆಲವೊಂದ್ಸಲ ನೀವು ಹೇಳ್ದಂಗೆ ಅಂಥವ್ರು ಬರ್ತಾರೆ, ಆದ್ರೆ ಅವ್ರಿಗೆ ಮನಸ್ಸಿನ ನೆಮ್ಮದಿ ಸಿಕ್ಕಿದಾಗ. ಬಾಕಿ ಹೆಂಗೆ ಅಂದ್ರೆ ಇದೊಂದು ಪಾಠಶಾಲೆ, ಈಶ್ವರೀಯ ವಿಶ್ವವಿದ್ಯಾಲಯ.
ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಟೀಚರ್ ಸ್ವಯಂ ಪರಮಾತ್ಮ ಕಲಿಸುವಂತ ವಿದ್ಯೆ ಇದು. ಆದ ಕಾರಣ ಇಲ್ಲಿ ನಾವು ಪ್ರತಿಯೊಬ್ಬರು ಬರ್ತಾರೆ, ಅವರವರ ಇಚ್ಛೆಯ ಅನುಸಾರವಾಗಿ ಅವರವರ ಪರಿವರ್ತನೆ ಅನುಸಾರವಾಗಿ ಬರ್ತಾರೆ. ಈಗ ಈಶ್ವರೀಯ ವಿಶ್ವವಿದ್ಯಾನಿಲಯದಲ್ಲಿ ನೀವು ಹೇಳಿದ್ರೆ ಸರೆಂಡರ್ ಆಗಿದ್ದೀನಿ ನಾನು ಅಂತ. ಆದ್ರೆ ಕೋಟ್ಯಾಂತರ ಜನ ಇವತ್ತು ಮಕ್ಕಳು ಬರ್ತಾರೆ ಈಶ್ವರೀಯ ವಿಶ್ವವಿದ್ಯಾನಿಲಯಕ್ಕೆ ಬ್ರಹ್ಮಕುಮಾರಿ. ಅಲ್ಲಿ ಸರೆಂಡರ್ ಆಗ್ಬೇಕಾದ್ರೆ ಅವರು ಇನ್ನು ಬ್ರಹ್ಮಚಾರಿ ಆಗಿದ್ದವ್ರಿಗೆ ಮಾತ್ರ ಅವಕಾಶ, ಬೇರೆಯವ್ರಿಗೆ ಅವಕಾಶ ಇಲ್ಲ. ಮಕ್ಕಳಾಗ್ಬೋದು, ಬರ್ಬೋದು. ಸರೆಂಡರ್ ಹೇಗೆ ಶಾಲೆ ಇದೆಯೋ ಹಂಗೆ ಇಲ್ಲೂ ಕೂಡ ಬರ್ಬೋದು, ಹೋಗ್ಬೋದು. ಬಾಕಿ ನಮ್ಮಂಗೆ ಸರೆಂಡರ್ ಅನ್ನುವಂತ ರೀತಿಯಲ್ಲಿ ಆಗಕ್ಕಾಗೋದಿಲ್ಲ. ಬಾಕಿ ಅವ್ರು ತುಂಬಾ ನೋವಲ್ಲಿ ಬಂದಿದ್ದವ್ರಿಗೆ ಸಾಂತ್ವನ ಹೇಳ್ಬೋದು, 2 ದಿನ ಇಟ್ಕೊಬೋದು. ಬಿಟ್ರೆ ಬಾಕಿ ಕಂಪಲ್ಸರಿಯಾಗಿ ನಮಗೆ ಅಲ್ಲಿ ಇಟ್ಕೊಳ್ಳೋದು ಇಲ್ಲ. ಈಗ ನೀವು ಅವತ್ತು ಯಂಗ್ ಅಂಡ್ ಎನರ್ಜಿಟಿ ಏನೋ ಕಲಿಬೇಕು ಅಂತ ಒಂದು ಆಸೆ ಇರುತ್ತೆ, ಏನೇ ಆಗ್ಲಿ ಅದನ್ನ ಸಂಪೂರ್ಣ ತಿಳ್ಕೊಬೇಕು ಅಂತ ಈ ತರಕ್ಕೆ ಬಂದ್ರಿ. ಯಾವ ತರ ಒಂದಿನ ಬೇಜಾರಾಗಿ ನಾನು ಯಾಕಪ್ಪ ಬಂದೆ ಬ್ರಹ್ಮಕುಮಾರಿಗೆ, ಬರಬಾರ್ದಿತ್ತು ಅಂತ ಯಾವಾಗ ಅನ್ಸಿದ್ಯಾ? ಇಲ್ಲ, ಯಾವತ್ತು ಅನ್ಸಿಲ್ಲ. ಯಾಕೆಂದ್ರೆ ಏನ್ ಸಿಗ್ತಾ ಇದೆ ನಮ್ಗೆ, ಏನ್ ಸಿಕ್ಕಿದೆ ಅನ್ನುವಂತ ಆ ನಶೆಲ್ ಹೋದ್ರೆ ಇಂಥ ಮಾತುಗಳು ಯಾವ್ದು ಬರೋದಿಲ್ಲ. ಯಾಕೆಂದ್ರೆ ನಮ್ಗೆ ಅದ್ಭುತವಾದಂತದೊಂದು ಅಮೂಲ್ಯ ಸಿಕ್ಕಿದೆ, ವಜ್ರ ಸಿಕ್ಕಿದೆ. ಆ ವಜ್ರದ ಬಿಟ್ಟು ನಾವು ವಾಪಸ್ ಹೋಗಕ್ಕೆ ನಾವು ತಯಾರಿಲ್ಲ. ಈಗ ಕೆಲವು ಕಡೆ ಹೇಳ್ತಾರೆ 2 ಜಡೆ ಸೇರಿದಲ್ಲಿ ಗಲಾಟೆ ಆಗುತ್ತೆ, ಅಲ್ಲಿ ಗೊಂದಲ ಶುರು ಆಗುತ್ತೆ, ಅಲ್ಲಿ ಒಗ್ಗಟ್ಟಿಲ್ಲ, ಹೀಗೆಲ್ಲ ಮಾತಾಡ್ತಾರೆ. ಆದ್ರೆ ಬ್ರಹ್ಮಕುಮಾರೀಸ್ ಅಂತಂದ್ರೆ ಇದು ಇಡೀ ವರ್ಲ್ಡ್ ಅಲ್ಲಿ ಮಹಿಳೆಯರೇ ನಡೆಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಎಲ್ಲೂ ಕೂಡ ಗೊಂದಲ ಆಗಿದ್ದೆ ನಾನು ಕೇಳಿಲ್ಲ. ಭಕ್ತರು ಯಾರೋ ಮಕ್ಕಳು ಬಂದವ್ರು ಗೊಂದಲ ಮಾಡ್ಕೊಂಡಿರ್ಬೋದೇ ಹೊರತು ಬ್ರಹ್ಮಕುಮಾರಿಯ ಅಡ್ಮಿನಿಸ್ಟ್ರೇಟಿವ್ ಅಲ್ಲಾಗ್ಲಿ, ಹಣಕಾಸು ವ್ಯವಹಾರ ಆಗ್ಲಿ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಾಗ್ಲಿ ಎಂದು ಧಕ್ಕೆ ಬಂದಿಲ್ಲ. ಹಾಗಾದ್ರೆ ಹೆಣ್ಮಕ್ಳು 2 ಜಡೆ ಸೇರಿದ್ರೆ ಗಲಾಟೆ ಆಗುತ್ತೆ ಅನ್ನೋದು ಎಷ್ಟು ಸತ್ಯ? ಅದು ಸುಳ್ಳು ಅಣ್ಣವ್ರೆ. ಅಂದ್ರೆ ಹೊರಗಡೆ ಆಗ್ಬೋದು, ನಮ್ಮ ಒಳಗಡೆ ಯಾವ್ದು ಯಾವ್ದು ಇಲ್ಲ. ಯಾಕೆಂದ್ರೆ ಯಾರೇ ಇಬ್ರು ಅಂದ್ರೆ ನಾವು ಆತ್ಮೀಯ ಸಹೋದರ ದೃಷ್ಟಿಯಲ್ಲಿ ನೋಡ್ತೀವಿ, ಆತ್ಮೀಯ ಪ್ರೀತಿಯಲ್ಲಿ ನೋಡ್ತೀವಿ. ಈಗ ಒಂದ್ ಮನೆಯಲ್ಲಿ ಅಕ್ಕ ತಮ್ಮ ಅಣ್ಣ ತಮ್ಮ ಇದಾರೆ ಅಂದ್ರೆ ತಪ್ಪುಗಳು ಆಗಲ್ಲ ಅಂತಿಲ್ಲ. ಆದ್ರೆ ಅದನ್ನ ನಾವು ತಿದ್ದಿ ನಾವು ನಡೆಯುವಂಥದ್ದು ಏನಿದೆ ಅದನ್ನ ನಾವು ಸೋದರತ್ವ ಅಂತ ನಾವು ಹೇಳುವಂಥದ್ದು. ಅಂದ್ರೆ ಇದನ್ನ ಆತ್ಮೀಯ ಪ್ರೀತಿ ಅಂತ ಹೇಳೋದು. ಇದ್ರಂತೆ ನಾವು ನಡೀತಾ ಹೋಗ್ತೀವಿ. ಯಾಕಂದ್ರೆ ಮಧ್ಯ ತಂದೆ ಇದ್ದಾರೆ, ನೀವು ಭಗವಂತನ ಮಗು, ಶಿವನ ಮಗು, ನಾನು ಶಿವನ ಮಗು. ನಾವಿಬ್ರು ಹೊಂದ್ಕೊಂಡು ಹೋದಾಗ ಹೆಂಗಿರತ್ತೋ ಆ ರೀತಿಯಲ್ಲಿ ನಾವು ಇಬ್ರು ಸಹ, ಇಬ್ರಿರ್ಲಿ ಒಬ್ರಿರ್ಲಿ 4 ಜನ ಇರ್ಲಿ 100 ಜನ ಇರ್ಲಿ, ನಾವೆಲ್ಲ ಹೊಂದ್ಕೊಂಡು ಹೋಗ್ತೀವಿ. ಯಾರೇ ತಪ್ಪು ಮಾಡಿದ್ರೆ ತಿದ್ಕೊಂಡು ಹೋಗ್ತೀವಿ ನಾವು. ಅದಕ್ಕೆ ಅಲ್ಲಿ ಯಾವ್ದು ಜಗಳ ಅನ್ನೋದು ಬರೋದಿಲ್ಲ. ಅಂದ್ರೆ ಇಲ್ಲಿ ಪ್ರೂಫ್ ಮಾಡ್ಬೋದು 2 ಜಡೆ ಒಟ್ಟಿಗೆ ಇರ್ಬೋದು ಅಂತ. ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ಅದು ಆ ಭಗವಂತನ ನೆನಪಿನಲ್ಲಿ ಇರೋದ್ರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸಾಧ್ಯವಾಗುತ್ತೆ. ಕೊನೆಯದಾಗಿ ಈಗ ಬ್ರಹ್ಮಕುಮಾರಿ ಸೆಂಟರ್ ಅಂದ್ರೆ ಒಂದಷ್ಟು ಯೋಗ ಪ್ರಾಣಾಯಾಮ ಇಲ್ಲ, ಯೋಗ ಇರುತ್ತೆ. ಯೋಗದಲ್ಲಿ ಹಲವು ವಿಧ, ಕಣ್ಣು ಮುಚ್ಕೊಂಡು ಕಣ್ಣು ಬಿಟ್ಕೊಂಡು ಏನೆಲ್ಲ ಇದೆ. ಆದ್ರೆ ಇಲ್ಲಿ ನೀವು ರಾಜಯೋಗನ ಕಲಿಸ್ತಾರೆ. ಈಗ ಒಂದು ಆಸಕ್ತಿ ಇರೋರಿಗೆ, ಅವ್ರ ಪರಿವಾರದಲ್ಲಿ ಇರ್ಲಿ, ಸಂಸಾರಿಗಳಾಗಿರ್ಲಿ ಅಥವಾ ಬ್ರಹ್ಮಚಾರಿಗಳಾಗಿರ್ಲಿ, ಈಗ ಪ್ರಥಮವಾಗಿ ನಾನ್ ಬ್ರಹ್ಮಕುಮಾರಿಗೆ ಹೋಗ್ಬೇಕು ಅಂತಂದ್ರೆ ಏನಾದ್ರು ಅವ್ರಿಗೆ ಕಂಡೀಷನ್ಸ್ ಇದೆಯಾ? ಇಷ್ಟು ಓದಿರ್ಬೇಕು, ಇಂಥ ಜಾತಿಯವನು, ಅಥವಾ ಇಂಥ ಡ್ರೆಸ್ಸು, ಹಿಂಗಿರ್ಬೇಕು ಅಂತ ಏನಾದ್ರು ಇದೆಯಾ? ಅಂದ್ರೆ ಜಾತಿ ಧರ್ಮ ಭೇದ ಇಲ್ಲಿಲ್ಲ ಅಣ್ಣ, ಇಲ್ಲಿ ಇಲ್ಲ. ಬಾಕಿ ಈಗ ಏನಾಗಿದೆ ಅಂದ್ರೆ ಈಗ ಸ್ವಲ್ಪ ವಿದ್ಯಾಭ್ಯಾಸದ್ದು ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ಸೇರೋದಂದ್ರೆ ಏನು, ನಮ್ಮಂಗೆ ಆಗೋದು ಬಹಳ ಕಷ್ಟ ಇದೆ. ಸರೆಂಡರ್ಸ್ ಅಲ್ಲ, ಇಲ್ಲಿ ಬರಕ್ ಹೋಗಕ್ ಯಾವ್ದೇ ಜಾತಿ ಭೇದ ಓದೋದು ಏನಿಲ್ಲ. ಯಾಕೆಂದ್ರೆ ಭಗವಂತನ್ ಅಪ್ಪನ್ನ ಶಿವ ನಮ್ ತಂದೆ, ಅವರ ನೆನಪು ಮಾಡಕ್ ಓದ್ಬೇಕಂತ ಏನಿಲ್ಲ ಅಲ್ವಾ. ಈಗ ಪರಮಾತ್ಮ ಶಿವ ಬಡವ್ರಿಗವ್ರೆ, ಶ್ರೀಮಂತರಿಗವ್ರೆ, ಓದ್ದವ್ರಿಗವ್ರೆ, ಓದಿದ್ದವ್ರಿಗೆ, ದಡ್ಡನಿಗವ್ರೆ, ಎಲ್ಲರಿಗವ್ರೆ ಅಲ್ವಾ. ಅಂದ್ರೆ ಕೊಡುವಂತವ್ರು ಅವರು. ನಮ್ ಬುದ್ಧಿಯಿಂದ ಅರ್ಥ ಮಾಡ್ಕೊಂಡ್ರೆ ಸಾಕು, ಆತ್ಮದ 3ನೇ ನೇತ್ರದಿಂದ ಶಿವನನ್ನ ನೆನಪು ಮಾಡ್ಕೊಂಡ್ರೆ ಸಾಕು. ಅದು ಬಹಳಷ್ಟು ನಮ್ಗೆ ಏನ್ ಕೊಡುತ್ತೆ. ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಸೆಂಟ್ರಿಗೆ ಬರ್ಬೇಕು ಅಕ್ಕರೆ? ಅಥವಾ ಸಂಜೆ ಬೆಳಿಗ್ಗೆ ಬರಕ್ಕಾಗಲ್ಲ ಅಂದ್ರೆ ಸಂಜೆ ಬರ್ಬೋದಾ? ಅಥವಾ ವೀಕ್ಲಿ, ವಾರದಲ್ಲಿ ಯಾವ್ದಾರು ಒಂದಿನ ಬರ್ಬೋದಾ? ಹೇಗೆ ಅದು? ಅಂದ್ರೆ ಇಲ್ಲಿ 7 ದಿನದ ಕೋರ್ಸ್ ಅಂತಿರತ್ತೆ. 7 ದಿನದ ಕೋರ್ಸ್ ಅಲ್ಲಿ
ನೀವು ನಿಮ್ಮ ಟೈಮ್ ಯಾವಾಗ ಆಗತ್ತೆ ಅಂದ್ರೆ ಬೆಳಿಗ್ಗೆ ನಾವು 7ರಿಂದ 8:30 ತನಕ ಕ್ಲಾಸಸ್ ಇರತ್ತೆ. ಆದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ಯಾರು ತಿಳ್ಕೊಳ್ಳುವಂತ ಇಚ್ಛೆ ಇರೋಂಥವ್ರು, ಆಸಕ್ತಿ ಇರುವಂತವ್ರು 8 ಗಂಟೆ ಮೇಲೆ 2 ಗಂಟೆವರೆಗೂ ಬರ್ಬೋದು. ಸಂಜೆ 4ರಿಂದ 6, 7 ಗಂಟೆವರೆಗೂ ಬರ್ಬೋದು. ಅಲ್ಲಿ ವಯಸ್ಸಿನ ನಿಯಮ ಇದಿಲ್ಲ, ಮಿತಿ ಇಲ್ಲ. ಬಡವ ಶ್ರೀಮಂತ ಭೇದ ಭಾವ ಇಲ್ಲ, ಸರ್ವರಿಗೂ ಸ್ವಾಗತ. ಓಕೆ, ಈಗ ಬ್ರಹ್ಮಕುಮಾರೀಸ್ ಬಗ್ಗೆ ಮಾತನಾಡ್ತಾ ಹೋದ್ರೆ ಸುಮಾರು 2 ದಿವಸ ಮಾತಾಡ್ಬೇಕು, ಅಷ್ಟು ವಿಚಾರಗಳಿದೆ. ಇರ್ಲಿ, ಇವತ್ತು ರಕ್ಷಾಬಂಧನ, ನಾಡಿನ ಜನಗಳಿಗೆ ಎಲ್ಲರಿಗೂ ಕೂಡ ನಾನು ನವೀನ್ ಟಿವಿಯ ಮುಖಾಂತರ ರಕ್ಷಾಬಂಧನದ ಶುಭಾಶಯನ್ನ ಹೇಳ್ತೀನಿ. ಹಾಗೇನೆ ಈ ರಕ್ಷಾಬಂಧನ ಅಂತಂದ್ರೆ ಬ್ರಹ್ಮಕುಮಾರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಇತ್ತು, ಪೂರ್ವ ಇದರಲ್ಲೂ ಇತ್ತು. ಹೌದು. ಈಗ ಬ್ರಹ್ಮಕುಮಾರಿ ಸ್ಟಾರ್ಟ್ ಆದ್ಮೇಲೆ ರಕ್ಷಾಬಂಧನಕ್ಕೆ ಒಂದು ಮಹತ್ವ ಸಿಕ್ತು. ಹೌದು ಅಲ್ವಾ? ಹಾಗಾಗಿ ರಕ್ಷಾಬಂಧನ ಅಂದ್ರೆ ಏನಕ್ಕರೆ? ರಕ್ಷಾಬಂಧನ ಅಂದ್ರೆ ಎಲ್ಲರಿಗೂ ಇವತ್ತು ರಕ್ಷಣೆ ಬೇಕು ಅಲ್ವಾ? ಈಗ ಬಂಧನ ಯಾರಿಗೂ ಇಷ್ಟ ಆಗೋದಿಲ್ಲ. ಹೌದೌದು. ಹಾಗಾದ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು ಅಲ್ವಾ? ಇವತ್ ನೋಡ್ತೀವಿ ಎಷ್ಟೆಲ್ಲ ಗೊಂದಲ ಇದೆ, ಜಗಳ, ಹೊಡೆದಾಟ ಎಲ್ಲದೂ ಇದೆ. ಅವರನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಅಂತ ಇರ್ಲೇಬೇಕು. ವ್ಯಕ್ತಿ ಅಂದ್ರೆ ಇವತ್ತು ದೇಹದಾರಿ ಯಾರು ಈ ಬಂಧನದಿಂದ ಅಥವಾ ನಮ್ಮನ್ನ ಬಿಡಿಸಿ ರಕ್ಷಣೆ ಮಾಡಕ್ಕಂತೂ ಆಗೋದಿಲ್ಲ. ತಪ್ಪು ಮಾಡಿದ್ರೆ ಪೊಲೀಸ್ ಅವರು ಜೈಲಿಗೆ ಹಾಕ್ತಾರೆ, ಕೋರ್ಟು ಜಡ್ಜ್ಮೆಂಟ್ ಕೊಡತ್ತೆ ಅಲ್ವಾ? ಆದ್ರೂ ಅವರು ಬಂಧನದಿಂದ ಬಿಡಿಸ್ಕೊಂಡ್ರ ಇಲ್ಲಲ್ವಾ? ಲೌಕಿಕವಾಗಿ ಹೇಳೋದಾದ್ರೆ ಇಲ್ಲಿ ಏನಂತ ಹೇಳಿದ್ರೆ ರಕ್ಷಾ ಬಂಧನ ಅಂದ್ರೆ ಎಲ್ಲರಿಗೂ ಕೂಡ ಇವತ್ತು ಅದ್ಭುತವಾದಂತಹ ದಿನ ಅಂತಾನು ಹೇಳ್ಬೋದು. ಅಂದ್ರೆ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಆದಂತ ತಂದೆ ಎಲ್ಲರನ್ನ ರಕ್ಷಣೆ ಮಾಡಕ್ಕೆ ಈ ಭೂಮಿಗೆ ಬಂದಿದ್ದಾರೆ. ಭಗವಂತನ ಆದೇಶ ಏನು? ನನ್ನ ಪರಿಚಯ, ನಾನು ಈ ಭೂಮಿಗೆ ಬಂದಿದ್ದೀನಿ ಅನ್ನೋದು ಎಲ್ಲರಿಗೂ ಸಂದೇಶ ಸಿಗ್ಬೇಕು, ಯಾರು ಮಿಸ್ ಆಗ್ಬಾರ್ದು. ಯಾಕೆಂದ್ರೆ ಭಗವಂತ ಬಂದಿರದೆ ಈ ದುಃಖದ ಜಗತ್ತಿನ ಮನುಷ್ಯರನ್ನ ದುಃಖದಿಂದ ಬಿಡಿಸಿ ಸುಖದ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೋಸ್ಕರ ಭಗವಂತನ ಒಂದು ಸಮಯ ಆದ್ರೂ ಎಲ್ಲರಿಗೂ ಸಂದೇಶ ಸಿಗ್ಬೇಕಲ್ವಾ? ಆದ ಕಾರಣ ಭಗವಂತನ ಶ್ರೀ ರಕ್ಷಣೆ ನಾವು ಪ್ರತಿಯೊಬ್ಬರಿಗೂ ಕಟ್ಟುತ್ತೀವಿ. ಇನ್ನೊಂದು ರಕ್ಷಣೆ ರಾಖಿ ಯಾಕೆ ಕಟ್ಟುತ್ತೀವಿ ಅಂದ್ರೆ ಒಬ್ಬ ಸಹೋದರ ಸಹೋದರಿಯ ರಾಖಿಯನ್ನ ಕಟ್ಬೋದು, ಅಥವಾ ಸಹೋದರಿ ಸಹೋದರನಿಗೆ ರಾಖಿ ಕಟ್ಬೋದು. ಆದ್ರೆ ಆ ಸಹೋದರ ಇನ್ನೆಲ್ಲೋ ಇರ್ತಾರೆ, ಆದ್ರೆ ಇನ್ಯಾರೋ ಬಂದು ಕಾಪಾಡ್ತಾರೆ. ಆದ್ರೆ ಭಗವಂತ ರಕ್ಷಕ, ಅವರು ನಮ್ಮನ್ನ ಎಲ್ಲಾ ನೋವಿನಿಂದ, ದುಃಖದಿಂದ, ಪರಿಸ್ಥಿತಿಯಿಂದ ರಕ್ಷಣೆ ಮಾಡುವಂತಹ ಒಂದು ಶಕ್ತಿ ಅಂತಾನು ಹೇಳ್ಬೋದು. ಅಂದಾಗ ಬಂಧನದಿಂದ ಬಿಡಿಸುವಂಥದ್ದು, ದುಃಖ ಅಶಾಂತಿಯಿಂದ ಈ ಬಂಧನವನ್ನ ಬಿಡಿಸುವಂಥದ್ದು ತಂದೆ. ಯಾಕೆಂದ್ರೆ ಇವತ್ತು ಬಂಧನ, ಅನೇಕ ಬಂಧನ ಇದೆ. ಲಿಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಇದೆ ಬಂಧನ. ಶರೀರದ ಬಂಧನ ಇರ್ಬೋದು, ರೋಗ ಕಾಯಿಲೆಗಳ ಬಂಧನ ಇರ್ಬೋದು, ಮಾನಸಿಕ ಬಂಧನ ಇರ್ಬೋದು. ಇದನ್ನೆಲ್ಲ ಮುಕ್ತಿ ಕೊಡುವಂತ ಯಾರು? ಮುಕ್ತಿದಾತ ತಂದೆ ಒಬ್ರೆ. ಅದಕ್ಕೋಸ್ಕರ ಈ ರಾಖಿಯನ್ನ ಕಟ್ಲಾಗತ್ತೆ. ಅಂದ್ರೆ ರಾಖಿ ಅದು ತೋರಿಸ್ಬೋದಾ? ಅಂದಾಗ ಆ ರಾಖಿಯನ್ನ ಕಟ್ಟೋದು ಅಂದ್ರೆ ಎಲ್ಲರಿಗೂ ಆ ರಾಖಿಯನ್ನ ಕಟ್ಟುತ್ತೀವಿ. ಎಲ್ಲರೂ ಶಿವನ ಇವ್ರಿಗೆ ರಕ್ಷಣೆ ಮಾಡ್ಲಿ ಅನ್ನೋಕ್ಕೋಸ್ಕರ ರಾಖಿಯನ್ನ ಕಟ್ಟುತ್ತೀವಿ. ಇನ್ನೊಂದು ರಾಖಿ ಕಟ್ಟಿದ ನಂತರ ಹಣೆಗೆ ತಿಲಕವನ್ನ ಇಡ್ತೀವಿ ನಾವು. ತಿಲಕ ಯಾಕೆ ಇಡ್ತೀವಿ ಅಂದಾಗ, ತಿಲಕ ಯಾಕೆ ಇಡೋದಂದ್ರೆ ನನ್ನ ಆತ್ಮದ ಸ್ಮೃತಿಯ ತಿಲಕ. ಅದನ್ನು ಶ್ರೀಗಂಧದ ತಿಲಕವನ್ನೇ ಇಡ್ತೀವಿ. ಹೇಗೆ ಗಂಧ ತೇರ್ತೀವಲ್ವ ನಾವು, ಗಂಧ ತೇದಾಗ ಏನನ್ಸತ್ತೆ? ಅದರ ಪರಿಮಳ ಬರುತ್ತೆ, ಸುಗಂಧ ಬರುತ್ತೆ. ಆ ಸುಗಂಧ ಬಂದಾಗ ಏನನ್ಸುತ್ತೆ? ಎಷ್ಟು ಚೆನ್ನಾಗಿದೆ ಅಂತೀವಿ ನಾವು ಅಲ್ವಾ? ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಳ್ಳೆ ಗುಣಗಳು ತುಂಬಿರುವಂತಹ, ದೇವಿ ಗುಣ ಇರುವಂತಹ, ಆತ್ಮೀಯ ಪ್ರೀತಿ ಇರುವಂತಹ ಈ ಸುಗಂಧ ಭರಿತ ಗುಣಗಳು ತುಂಬಿರ್ಲಿ ಆತ್ಮದಲ್ಲಿ ಅಂತ ತಿಲಕವನ್ನ ಇಡುವಂಥದ್ದು. ನಂತರ ಸಿಹಿಯನ್ನ ಕೊಡ್ತೀವಿ ನಾವು. ಸಿಹಿ ಯಾಕೆ ಕೊಡ್ತೀವಿ? ಈಗ ಸಿಹಿ ಕೊಟ್ಟ ತಕ್ಷಣ ಬಾಯೊಂದು ಸ್ವೀಟ್ ಆಗ್ಬೋದು, ಆದ್ರೆ ಜೀವನ ಸ್ವೀಟ್ ಆಗ್ಬೇಕಲ್ವಾ? ಅದು ಹೇಗಾಗೋದು? ಸ್ವೀಟ್ ತಿಂದ ತಕ್ಷಣ ಒಂದು ಅರ್ಧ ಗಂಟೆ 3/4 ಗಂಟೆ ನಮ್ಗೆ ಖುಷಿ ಆಗತ್ತೆ, ನೆಮ್ಮದಿ ಅನ್ಸುತ್ತೆ. ಇಡೀ ಜೀವನ ಹೆಂಗಿದೆ ನಮ್ದು, ಅದು ಸ್ವೀಟ್ ಆಗ್ಬೇಕಲ್ಲ. ಆ ಸ್ವೀಟ್ ಆಗಕ್ಕೋಸ್ಕರ ಪರಮಾತ್ಮನ ನೆನಪಿನೇ ಏನು ಸ್ವೀಟ್ ಏನಿದೆ,
ಇಲ್ಲಿ ಸ್ಥೂಲ ಸ್ವೀಟ್ ಕೊಡ್ತೀವಿ, ಅದು ತಮ್ಮ ಜೀವನವನ್ನ ಪರಮಾತ್ಮ ನೆನಪಿನ ಸ್ವೀಟ್ ಇಂದ ತಮ್ಮ ಜೀವನವನ್ನ ಸದಾ ಸುಖಿಯಾಗಿರ್ಲಿ, ಶಾಂತವಾಗಿರ್ಲಿ, ನೆಮ್ಮದಿಯಿಂದ ಇರ್ಲಿ, ಖುಷಿಯಿಂದ ಇರ್ಲಿ ಅಂತ ಸಿಹಿಯನ್ನ ಕೊಡುವಂಥದ್ದು. ನಂತರ ಎಲ್ಲ ರಾಖಿ ಕಟ್ಟಾಯ್ತು, ತಿಲಕವನ್ನು ಇಟ್ಟಾಯ್ತು, ಆಮೇಲೆ ಸ್ವೀಟನ್ನು ಕೊಟ್ಟಾಯ್ತು. ಆ ನಂತರ ಏನ್ ಮಾಡ್ಬೇಕು? ಸಹೋದರ ಆಗ್ಲಿ ಸಹೋದರಿ ಆಗ್ಲಿ ರಾಖಿ ಕಟ್ಟದವ್ರಿಗೆ ಏನ್ ಮಾಡ್ತಾರೆ? ಒಂದು ಗಿಫ್ಟ್ ಕೊಡ್ತಾರೆ. ಹಾ, ಈಗ ಏನ್ ಗಿಫ್ಟ್ ಕೊಡೋದು ಅಲ್ವಾ? ಗಿಫ್ಟ್ ಹಣ ದುಡ್ಡು ಕೊಡೋದು ಇದು ಒಂದು ವಾಡಿಕೆ. ಆದ್ರೆ ನಾವು ಕೇಳುವಂತದ್ದು ದುಡ್ಡಲ್ಲ, ಆಯ್ತಾ? ದುಡ್ಡು ಇವತ್ತಿರತ್ತೆ, ನಾಳೆ ಹೋಗತ್ತೆ ಅಲ್ವಾ? ಆದ್ರೆ ನಾವು ಕೇಳುವಂತದ್ದು ಇಂತಹ ಗಿಫ್ಟು, ತಮ್ಮಲ್ಲಿ ಯಾವ್ದಾರು ಅಂತಹ ಬ್ಯಾಡ್ ಹ್ಯಾಬಿಟ್ ಇದ್ರೆ ಅಥವಾ ಕೆಟ್ಟ ಅಭ್ಯಾಸಗಳಿದ್ರೆ ಅಥವಾ ಡ್ರಿಂಕ್ಸ್ ಮೋಕ್ಸ್ ಏನೆಲ್ಲ ಇದೆಯಲ್ಲ, ಅಂತವೇನೆಲ್ಲ ಇದ್ರೆ ನಿಮ್ಮ ಹತ್ರ, ದಯವಿಟ್ಟು ಶಿವನಿಗೆ, ನನ್ನ ಮುಂದ್ಗಡೆ ಶಿವನಿಗೆ ಕೊಟ್ಬಿಟ್ಟು, ಹೇ ಭಗವಂತ, ಇವತ್ತು ಇದೆಲ್ಲ ನಿನ್ ಕೊಡ್ತಾ ಇದ್ದೀನಿ, ನನ್ಗಿದು ಅದರಿಂದ ನನ್ಗೂ ನೋವು, ಬೇರೆಯವ್ರಿಗೂ ನೋವು ಅಲ್ವಾ, ಜೊತೆಗಿದ್ದವ್ರಿಗೂ ನೋವು. ಆದ ಕಾರಣ ಅದನ್ನ ಏನ್ ಮಾಡಿ ನನಗೆ ಗಿಫ್ಟ್ ಹಾಕ್ಕೊಡಿ, ನನ್ಗೆ ಅಂದ್ರೆ ಶಿವನಿಗೆ ಗಿಫ್ಟ್ ಹಾಕ್ಕೊಡಿ ಅಂತ. ಅದು ಯಾವಾಗ? ಈ ಸಮಯದಲ್ಲಿ, ಈ ದಿನದಲ್ಲಿ ಮನಸ್ಸು ಪೂರ್ವಕವಾಗಿ ಶಿವನೇ, ಭಗವಂತನೇ ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ, ಇದನ್ನ ಸ್ವೀಕಾರ ನೀವು ಮಾಡ್ಬೇಕು, ನನ್ನಲ್ಲಿ ದೇವಿ ಗುಣಗಳನ್ನ ತುಂಬಿ ಅಂತ ಯಾವಾಗ ನಾವು ಪ್ರೀತಿಯಿಂದ ಸಂಕಲ್ಪ ಮಾಡ್ತೀವಿ, ಆಗ ಅದು ಗಿಫ್ಟ್ ಕೊಟ್ಟಂಗೆ. ಈಗ ಅಕ್ಕರೆ, ಈಗ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಮೂಡಿಗೆರೆ ಅಂತ ಒಂದು ತಗೊಂಡ್ರು ಕೂಡ 1.5 2 ಲಕ್ಷ ಜನ ಜನಸಂಖ್ಯೆ ಇದೆ. ಈಗ ಬ್ರಹ್ಮಕುಮಾರಿ ಸೆಂಟರ್ ಇರೋದು 2, ಕಳಸ 1, ಮೂಡಿಗೆರೆ 1. ಈ 2 ಸೆಂಟರ್ ಅಲ್ಲಿ ಅಷ್ಟು ಜನಕ್ಕೆ ಈ ರಕ್ಷಾಬಂಧನದ ವಿಶೇಷತೆಯನ್ನ ಸಾರೋದಕ್ಕೆ ಹೇಳೋದಕ್ಕೆ ಆಗುತ್ತಕ್ಕರೆ? ಅಂದ್ರೆ ಕೆಲವೊಂದು ಏನಾಗತ್ತೆ, ಎಲ್ಲಾ ಊರಲ್ಲೂ ಇದೆ ನಮ್ದು ಬ್ರಾಂಚ್ಗಳು. ಚಿಕ್ಕಮಂಗ್ಳೂರಲ್ಲಿ ಇದೆ. ಅಲ್ಲ, ನಾನು ಹೇಳೋದು ಈ ಮೂಡಿಗೆರೆ ತಾಲೂಕಲ್ಲಿ 2-3 ಲಕ್ಷ ಜನ ಇದ್ದಾರೆ. ಈ ಕಳಸ ಬಿಟ್ರೆ ಮೂಡಿಗೆರೆ 2 ಸೆಂಟರ್ ಇರೋದು. ಇಷ್ಟು ಜನಕ್ಕೆ ರಕ್ಷಾಬಂಧನದ ಒಂದು ವಿಶೇಷತೆಯನ್ನು ಹೇಳಕ್ ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಆದ್ರೆ ಏನಾರು ಒಂದು ಮಾಡ್ಬೇಕಲ್ವಾ? ಪ್ರಯೋಗ ಅಂತೂ ಮಾಡ್ಬೇಕು. ಪ್ರಯೋಗ ಹೆಂಗ್ ಮಾಡೋದು? ಕೆಲವೊಂದ್ಸಲ ನಾವು ರಾಖಿ ಪ್ರೋಗ್ರಾಮ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಬೇರೆ ಟೈಮಲ್ಲಿ, ಜಾತ್ರೆಗಳ ಟೈಮಲ್ಲಿ ಅಥವಾ ಏನಾರಂತ ಪ್ರೋಗ್ರಾಮ್ ಟೈಮಲ್ಲಿ ನಾವು ಹೋಗ್ತೀವಿ, ಶಿವನ ಸಂದೇಶ ಕೊಡ್ತೀವಿ. ಸಂದೇಶ ಕೊಟ್ಟಾಗ ನಮ್ಮ ಸೆಂಟ್ರಿಗೂ ಆಹ್ವಾನ ಮಾಡ್ತೀವಿ, ಕರಿತೀವಿ. ಯಾರು ಆಸಕ್ತಿ ಇರೋರು ಬರ್ಬೋದು, ಅಲ್ಲಿ ಏನು ಫೀಸ್ ಇಲ್ಲ, ಏನಿಲ್ಲ. ಈಗ ಜಾತ್ರೆ ಅಥವಾ ಈ ಜನಸಂದಣಿ ಇರಲಿ, ಒಂದು ಭಗವಂತನ ನೆನಪು ಮಾಡ್ತಕ್ಕಂತ ಒಂದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪರಿಚಯನ ಮಾಡ್ತಾ ಇದೀವಿ. ನಮ್ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ, ಎಲ್ಲಿ ಪ್ರೋಗ್ರಾಮ್ ಆಗತ್ತೋ, ಎಲ್ಲಿ ಏನಾಗತ್ತೋ ನಾವು ಹೋಗ್ತೀವಿ. ಬಾಕಿ ಈ ರಾಖಿ ಟೈಮಲ್ಲಿ ಯಾವ ಆಫೀಸು ಬಿಡಲ್ಲ, ಯಾವ ಬ್ಯಾಂಕು ಬಿಡಲ್ಲ. ಅಂದ್ರೆ ಒಂದು ಕಡೆಗೂ ನಾವು ಹೋಗ್ತೀವಿ, ಹೋಗಿ ನಾವು ಕರಿತೀವಿ ಬನ್ನಿ ಅಂತ. ಆಮೇಲೆ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ಗೆಸ್ಟ್ ಆಗಿ ಕರಿತೀವಿ, ಪ್ರೋಗ್ರಾಮ್ಗಳಿಗೆ ಇಡೀ ಊರನ್ನ ನಾವು ಕರಿತೀವಿ. ಆ ರೀತಿ ಎಲ್ಲ ಇದೆ. ಈಗ ಬ್ರಹ್ಮಕುಮಾರಿ ಕಡೆಯಿಂದ ರಕ್ಷಾಬಂಧನ ಕಾರ್ಯಕ್ರಮ ಒಂದು ಮಾಡ್ತೀರಿ, ಬಟ್ ಬೇರೆ ಇನ್ನು ವಿಶೇಷವಾಗಿ ಏನ್ ಮಾಡ್ತೀರಾ? ಪಬ್ಲಿಕ್ಸ್ಗೆ, ಜನಸಾಮಾನ್ಯರಿಗೆ ಒಂದು ಅವೇರ್ನೆಸ್ ಬರೋ ಹಾಗೆ, ಭಗವಂತನ ನೆನಪು ಮಾಡಕ್ಕೆ ಆಗುವ ಹಾಗೆ ಮೊದಲು ಪರಿಚಯ ಆಗ್ಬೇಕು. ನೀವ್ ಹೇಳಂಗೆ 7 ದಿನ ಒಂದು ಕೋರ್ಸ್ ಮಾಡಿ ಭಗವಂತನ ಪರಿಚಯ ಮಾಡಿಕೊಡ್ತೀರಿ, ಆಮೇಲೆ ನೆನಪು ಮಾಡೋಂಥದ್ದು ಅಲ್ವಾ? ಈಗ ಬೇರೆ ಎಲ್ಲ ಕಡೆ ಧ್ಯಾನ, ಯೋಗ ಅಂತೆಲ್ಲ ಹೇಳ್ತಾರೆ, ಕಣ್ ಮುಚ್ಕೊಂಡು ಯೋಗ ಮಾಡ್ತಾರೆ. ಬ್ರಹ್ಮಕುಮಾರಿ ಯಾಕೆ ಕಣ್ ತೆರೆದು ಯೋಗ ಮಾಡೋದು? ಯಾಕೆ ಅಂದ್ರೆ, ಈಗ ನೀವು ಮಾತಾಡ್ತಿದ್ರ ನನ್ನ ಜೊತೆಯಲ್ಲಿ, ನಾನ್ ಕಣ್ ಮುಚ್ಕೊಂಡ್ ಕುತ್ಕೊಂಡ ನಿಮ್ಗೆ ಏನ್ ಅನ್ಸುತ್ತೆ? ಸರಿ ಅನ್ಸಲ್ಲ ಅಲ್ವಾ? ಹಾಗೆ ಭಗವಂತ ಮುಂದಿದ್ದಾರೆ ನಮ್ಮ ಮುಂದೆ, ಅವ್ರ ನಿರಾಕಾರ ಜ್ಯೋತಿ ಅಂದಾಗ ಅವರನ್ನ ನಾವು, ಮುಂದೆ ಇರೋವರನ್ನ, ಮಹಾನ್ ವ್ಯಕ್ತಿಯನ್ನ, ನಾವು ಮಹಾನ್ ಶಕ್ತಿಯನ್ನ ನಾವು ಕಣ್ಮುಚ್ಕೊಂಡು ಅವ್ರ ಹತ್ರ ಮಾತಾಡಿದ್ರೆ ಸರಿ ಬರೋದಿಲ್ಲ ಅಲ್ವಾ? ಅಂದಾಗ ಆ ಶಕ್ತಿ ಇದೆ ನಮ್ಗೆ. ಆ ಅನುಭವ ಮಾಡ್ತಾ ನಾವು ಕಣ್ ಬಿಟ್ಕೊಂಡು ಅವ್ರನ್ನ ನೋಡ್ತಾ ನಾವು ಮಾತಾಡೋದು. ಹೇಗೆ ನಾವು ಮಾತಾಡ್ತಿದೀವಿ ಈಗ, ನಿಮ್ಮನ್ನ ನೋಡ್ತಾ ಕಣ್ ಬಿಟ್ಕೊಂಡು ನಿಮ್ಮನ್ನ ಮಾತಾಡ್ತಿದೀನಿ, ಅದೇ ರೀತಿ ಪರಮಾತ್ಮನು ಕೂಡ ಮುಂದೆ ಇದ್ದಾರೆ ನೋಡ್ಕೊಳ್ತಾ, ಅವ್ರ ಹತ್ರ ನಾವು ಮಾತಾಡೋದು. ಅದನ್ನೇ ಧ್ಯಾನ, ಮೆಡಿಟೇಷನ್, ಯೋಗ, ನೆನಪು ಅಂತ ಅದ್ ಕೇಳೋದು, ಒಂದೇ ಶಬ್ದ. ಓಕೆ. ಈಗ ಯಾವುದೇ ಧರ್ಮ, ಯಾವುದೇ ಜಾತಿ ಇರ್ಲಿ, ಮನುಷ್ಯರು ಯಾರಿಗಾದ್ರೂ ಬ್ರಹ್ಮಕುಮಾರಿ ಸೆಂಟ್ರಿಗೆ ಹೋಗ್ಬೇಕು, ನಾನೊಂದಷ್ಟು ಭಗವಂತನ ಪರಿಚಯ ಮಾಡ್ಕೊಬೇಕು, ತಿಳ್ಕೊಬೇಕು ಅಂತಂದ್ರೆ
ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಹಾ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಹಾ ನೀವು ಅದ್ರ ಬಗ್ಗೆ ವಿಚಾರವನ್ನು ಹೇಳ್ತೀರಿ. ಹೇಳ್ಕೊಡ್ತೀವಿ, ತಿಳಿಸ್ಕೊಡ್ತೀವಿ. ಎಲ್ಲಿ ಮೂಡಿಗೆರೆಯಲ್ಲಿ ಎಲ್ಲಿದೆ ಸೆಂಟ್ರು? ಇದು ಮೋರ್ ಇದೆಯಲ್ವಾ, ಹಾ ವೆಂಕಟೇಶ್ ಅಣ್ಣ. ಬೇಗಲಪೇಟೆ. ಹಾ ವೆಂಕಟೇಶ್ ಅಣ್ಣ ಇದಾರಲ್ಲ, ಅವರ ಬಿಲ್ಡಿಂಗ್ ಹಿಂಭಾಗದಲ್ಲಿ ನಮ್ದು ಬ್ರಾಂಚ್. ಅಂದ್ರೆ ವಾಕಬಲ್ ಡಿಸ್ಟೆನ್ಸ್, ಬಸ್ ಸ್ಟ್ಯಾಂಡ್ ಇಂದ ನಡ್ಕೊ ಬರ್ಬೋದು. ಓಕೆ, ನಾನು ಮರ್ತಿದ್ದೆ, ಈಗ ಟೆಕ್ಸ್ಟ್ ಅಲ್ಲಿ ನಿಮ್ ನಂಬರ್ ನ ಹಾಕಿರ್ತೀನಿ. ಯಾರು ಈ ಲೈವ್ ನೋಡ್ತಾರೆ ಅಲ್ಲಿ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ಡಿಸ್ಪ್ಲೇ ಆದಾಗ ನೀವು ನೋಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಬರೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನೋಡಿ ಎಲ್ಲಾ ರಂಗದಲ್ಲೂ ಇವತ್ತು ವಿದ್ಯಾರ್ಥಿಗಳಿಂದ ಹಿಡಿದು 90 ವರ್ಷ ಆಗಲಿ ಎಲ್ಲರೂ ಟೆನ್ಷನ್ ಇದ್ದಾರೆ. ಹಾಗಾಗಿ ಒಂದು ನೆಮ್ಮದಿ ಬೇಕಂತ ಎಲ್ಲೋ ಹೋಗಿ ಅಂಗಡಿಲಿ ಹೋಗಿ ಎಲ್ಲೋ ತರಕ್ಕಾಗಲ್ಲ ಅಲ್ವಾ? ಇದೇ ಫುಡ್ ಬೇಕು ಅಂದ್ರೆ ಯಾವ್ದೋ ಕ್ಯಾಲ್ಸಿಯಂ ಕಮ್ಮಿ ಇದೊಂದು ಅದು ಬೇರೆ ತಿಂತಾರೆ, ಆದ್ರೆ ನೆಮ್ಮದಿ ಎಲ್ಲೂ ಸಿಗಲ್ಲ. ಅಂದ್ರೆ ನೆಮ್ಮದಿ ಯಾಕಿಲ್ಲ ಅಂದ್ರೆ, ನೆಮ್ಮದಿ ಇರೋ ಜಾಗವನ್ನು ಬಿಟ್ಟು ಊರೆಲ್ಲ ಹುಡುಕಿದ್ರೆ ಎಲ್ಲಿ ಸಿಗತ್ತೆ? ಲೆಹಂಗಾ ಸ್ಟೋರಿಗೆ ಹೋದ್ರೆ ಏನ್ ಸಿಗತ್ತೆ ಅಲ್ವಾ? ಚಿನ್ನದ ಅಂಗಡಿಗೆ ಹೋದ್ರೆ ಏನ್ ಸಿಗತ್ತೆ? ವಜ್ರದ ಅಂಗಡಿಗೆ ಹೋದ್ರೆ ಏನ್ ಸಿಗತ್ತೆ? ಅದೇ ರೀತಿ ಇಲ್ಲಿ ಬಂದಾಗ ಏನಾಗತ್ತೆ, ಮೊದಲು ಏನು ನಮ್ಮನ್ನ ನಾವು ಯಾರು ಅಂತ ತಿಳ್ಕೊಬೇಕು. ಮೊದಲು ನಮ್ಗೆ ಶಾಂತಿ ಬೇಕಂದ್ರೆ ನಾನ್ ಯಾರು, ನನ್ನ ತಂದೆ ಯಾರು, ಅವ್ರಿಗೂ ನಮ್ಗೆ ಏನ್ ಸಂಬಂಧ? ಯಾಕಂದ್ರೆ ತಂದೆ ಶಾಂತಿಯ ಸಾಗರ ಆಯ್ತಾ. ನಾವು ಆತ್ಮನ್ ಕೂಡ ಶಾಂತಿಯ ಸಾಗರನೇ, ಆದ್ರೆ ನಾವು ಅದನ್ನ ಹುಡುಕೋ ಅಗತ್ಯ ಇಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ಇದು ಮಾಡುವಂತದ್ದು. ಈಗ ಅಲ್ಲಿಗೆ ಸೆಂಟ್ರಿಗೆ ಬರೋದಕ್ಕೆ ಕಂಡೀಷನ್ ಏನಾಕರ? ಹೂವು, ಹಣ್ಣುಕಾಯಿ, ಬಾಳೆಹಣ್ಣು ಎಲ್ಲ ತರ್ಬೇಕಾ? ಏನಿಲ್ಲ, 7 ದಿನ ಫ್ರೀ ಆಗಿ ಬನ್ನಿ. 7 ದಿನ ಏನು ತರೋದ್ ಬೇಡ ನಮ್ಗೆ, ಏನು ಇಲ್ಲ. ತಮ್ಮ ಟೈಮ್ ಅನ್ನ ಮೀಸಲಾಗಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಪರಮಾತ್ಮ ನೆನಪಿಗೋಸ್ಕರ, ಅಥವಾ ತಮ್ಮ ಮನಸ್ಸಿಗೆ ಶಾಂತಿಗೋಸ್ಕರ, ಭಗವಂತನನ್ನ ಪಡ್ಕೊಳ್ಳುವ ಆಸೆಗೋಸ್ಕರ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಬರುವಂಥದ್ದು. ನಂತರ ಅವ್ರಿಗೆ ಏನ್ ಬೇಕೋ ಅವ್ರ ಇದ್ರ ಬಗ್ಗೆ ತಿಳ್ಕೊಂಡ ನಂತರ ಅವ್ರಿಚ್ಛೆ, ನಾವೇನು ತಗೊಂಬನ್ನಿ ಅಂತ ನಾವ್ ಹೇಳೋದಿಲ್ಲ, ಅವ್ರವ್ರ ಇಷ್ಟ. ಯಾಕೆಂದ್ರೆ ಅವ್ರಿಗೆ ಮನಸ್ಸಿಗೆ ಶಾಂತಿ ಅನುಭವ ಆಗ್ಬೇಕು, ಅವ್ರ ಮನಸ್ಸಿಗೆ ಒಂದು ಏನೋ ಸಿಕ್ಕದಂತ ಅನುಭವ ಆಗ್ಬೇಕು. ಆ ನಂತರ ಅವರ ಡೈಲಿ ಕ್ಲಾಸ್ ಬರುವಂತದ್ದು. ಈಗ ಸೆಂಟ್ರಿಗೆ ಬಂದಂತವ್ರು 1-2 ವರ್ಷಗಳ ಕಾಲದಲ್ಲಿ ನನ್ಗೆ ಒಳ್ಳೆ ನೆಮ್ಮದಿ ಸಿಕ್ಕಿದೆ, ನಾವೀಗ ಖುಷಿಯಿಂದ ಇದೀವಿ, ಫ್ಯಾಮಿಲಿ ಅಥವಾ ಮನೆಯವರು ಎಲ್ಲ ಅಂತ ಬಂದು ಹೇಳಿದ್ದುಂಟು? ಅಕ್ಕಾರೆ ಸೆಂಟ್ರಿಗೆ ಬಂದು ಹೇಳಿದ್ದುಂಟ? ಇದೆ, ಪ್ರೂಫ್ ನೀವೇ ಇರ್ಬೋದಲ್ವಾ? ಅಲ್ವಾ, ಪ್ರೂಫ್ ನೀವೇ ಅಲ್ವಾ? ಹಾಗಾಗಿ ಒಂದು ಜನಗಳಿಗೆ ಒಂದು ಏನ್ ಗೊಂದಲ ಅಂತಂದ್ರೆ, ಫ್ಯಾಮಿಲಿ ಇದ್ದವರು ಅಲ್ಲಿಗೆ ಹೋಗ್ಬಿಟ್ರೆ ಅವರು ಸರಿ ಆಗಲ್ಲ, ಅದು ಅಲ್ಲಿ ಏನಿದ್ರು ಬ್ರಹ್ಮಚಾರಿಗಳೇ ಹೋಗ್ಬೇಕು ಅನ್ನೋ ಒಂದು ಭಾವನೆ ಇದೆ. ಈಗ ನೀವು ಪ್ರೇಕ್ಷಕರು ನೋಡ್ತಾ ಇದಾರೆ ಸಾವಿರಾರು ಜನ. ಈಗ ಇಡೀ ನಮ್ಮ ನೋಡ್ತಾ ಇರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರಿಗೆ, ಅದು ಇಲ್ಲಿ ಕರ್ನಾಟಕ ಅಲ್ಲ, 22 ದೇಶದಲ್ಲಿ ನೋಡ್ತಾ ಇದಾರೆ. ಹಾಗಾಗಿ ನೀವು ಅಂತ ಒಂದು ಗೊಂದಲವಾಗಿ ಇರೋಂಥವ್ರಿಗೆ, ಅಥವಾ ಅಲ್ಲಿ ಬಂದ್ರೆ ಗೊಂದಲ ಆಗುತ್ತೆ ಅಂತ ಅನ್ನೋರಿಗೆ ಏನು ಸಂದೇಶ ಹೇಳಕ್ ಇಷ್ಟಪಡ್ತಾರೆ? ಇಲ್ಲಿ ಅಣ್ಣವ್ರೆ, ಇಲ್ಲಿ ಬಂದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಬರೋದು ಯಾವ್ದು ಗೊಂದಲ ಇಲ್ಲ, ಯಾರನ್ನು ಬಿಟ್ಟು ಬರುವ ಹಾಗಿಲ್ಲ. ಅಂದ್ರೆ ಫ್ಯಾಮಿಲಿ ಸಮೇತ ಈಗ ಇಬ್ರು ಜೋಡಿಯಾಗಿ ಬಂದ್ರೆ ಇಲ್ಲಿ ಏನ್ ಹೇಳ್ಕೊಡ್ತಾರೆ ಅದ್ರಂತೆ ಅರ್ಥ ಆಗತ್ತೆ ಅವ್ರಿಗೆ. ಈಗ ಒಬ್ರು ಬಂದು ಒಬ್ರು ಬಿಟ್ರೆ ಇವ್ರು ಏನ್ ಮಾಡ್ತಾರೆ, ಭಗವಂತನ ಪ್ರೀತಿಯನ್ನ ಆಧರಿಸಿ ಬಂದಿರ್ತಾರೆ. ಇಬ್ರು ಬಂದಾಗ ಅದ್ರ ಅನುಭವ ಮಾಡ್ತಾರೆ, ಅವಾಗ ಏನ್ ಅಲ್ಲಿ ಗೊಂದಲ ಆಗೋದಿಲ್ಲ. ಒಬ್ರು ಬಿಟ್ಟು ಒಬ್ರು ಬಂದಾಗ ಏನ್ ಅನ್ಸತ್ತೆ, ಇವರಿಗೆ ಭಗವಂತನ ಪ್ರೀತಿ ಅನುಭವ ಆಗುತ್ತೆ, ಡೈಲಿ ಬರಕ್ ಶುರು ಮಾಡ್ತಾರೆ. ಇವ್ರು ಬರೋದಿಲ್ಲ, ಆಗ ಅಲ್ಲಿ ಏನಾಗತ್ತೆ, ತಪ್ಪು ತಿಳುವಳಿಕೆ ಆಗತ್ತೆ. ಹಾಗಾಗಿ ಇಲ್ಲಿ ಬಂದಾಗ ಯಾರನ್ನೋ ಬಿಡುವ ಅಗತ್ಯ ಇಲ್ಲ, ಯಾವುದನ್ನು ಬಿಡುವ ಅಗತ್ಯ ಇಲ್ಲ. ಎಲ್ಲವನ್ನ ಮಾಡ್ತಾ ಎಲ್ಲರ ಜೊತೆಗೆ ಬೆರೀತಾ ಭಗವಂತನನ್ನ ನೆನಪು ಮಾಡುವಂಥದ್ದು. ಬಾಕಿ ಕೆಲವ್ರ ಅಂತಾರೆ ಅಲ್ಲೋದ್ರೆ ಅದು ಬಿಡ್ಬೇಕಿದು, ಅದು ಯಾವುದು ಬಿಡುವ ಅಗತ್ಯ ಇಲ್ಲ ಆಯ್ತಾ. ಬಿಡೋದೇನು, ತಮ್ಮಲ್ಲಿರುವಂತ ಕೆಟ್ಟ ಗುಣ ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೇನಿದೆ, ಅದು ನಮಗೂ ನೋವೇ, ಬೇರೆಯವ್ರಿಗೂ ನೋವೇ. ಅದರಿಂದ ಆದ ಕಾರಣ ಅದನ್ನ ಬಿಡಿ ಅಂತ ನಾವು ಹೇಳ್ತೀವಿ ಹೊರತು, ಬಾಕಿ ಮನೆ, ಪರಿವಾರ, ಕೆಲಸ, ಕಾರ್ಯ ಯಾವುದನ್ನು ಬಿಡಬಾರ್ದು, ಎಲ್ಲರ ಜೊತೆಗಿರ್ಬೇಕು. ಬಾಕಿ ಮನೇಲಿ ಹೇಗಿರ್ಬೇಕು, ಪರಸ್ಪರದಲ್ಲಿ ಹೇಗಿರ್ಬೇಕು, ಹೇಗೆ ಪ್ರೀತಿಯಿಂದ ನೋಡ್ಕೊಬೇಕು, ಹೇಗೆ ವ್ಯವಹಾರಗಳನ್ನ ಮಾಡ್ಕೊಬೇಕು, ಇದನ್ನ ನಾವು ಅಲ್ಲಿ ಹೇಳ್ಕೊಡ್ತೀವಿ. ಎಷ್ಟೇ ನೋವಿದ್ರು ಕೂಡ, ಎಷ್ಟೇ ಒಬ್ರಿಗೊಬ್ರು ಮನಸ್ತಾಪ ಆದ್ರೂ ಕೂಡ ಅವರನ್ನ ನಾವು ಅವರ ಜೊತೆಯಲ್ಲಿ ಹೀಗಿರ್ಬೇಕು, ಪ್ರೀತಿಯಿಂದ ಕಾಣಬೇಕು, ಅವ್ರಿಗೆ ನೋವಾಗಬಾರ್ದು. ಈ ರೀತಿ ನೀವು ಅವರ ಮೇಲೆ ಪ್ರೀತಿಯನ್ನ ತೋರಿಸ್ಬೇಕಂತ ಹೇಳ್ತೀವಿ ಹೊರತು,
ಅಲ್ಲಿ ಬಂದ ತಕ್ಷಣ ಅವ್ರನ್ನ ಬಿಡ್ತಾರೆ, ಅದೇನ್ ಮಾತಿಲ್ಲ ಇದು. ಓಕೆ ಅಕ್ಕರೆ ಈಗ ಅಂದ್ರೆ ತಪ್ಪು ಕಲ್ಪನೆಯನ್ನ ತಿಳ್ಕೊಂಡಿದ್ದಾರೆ. ಆ ತಪ್ಪು ಕಲ್ಪನೆಯನ್ನ ನಾವು ಇಲ್ಲಿ ಬಂದು ಒಳಗಡೆ ಬಂದ ನಂತರ ಅವ್ರಿಗೆ ಗೊತ್ತಾಗತ್ತೆ. ಹೊರಗಡೆ ಗೊತ್ತಿಲ್ಲದೆ ತುಂಬಾ ಜನ ಮಾತಾಡ್ತಾರೆ, ಅದಕ್ಕೆ ಯಾರು ಕಿವಿ ಕೊಡಬೇಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಈಗ ನೋಡಿ ವೀಕ್ಷಕರೇ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ, ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲೂ ಕೂಡ ಬ್ರಹ್ಮಕುಮಾರಿ ಸೆಂಟರ್ ಇದೆ. ಹಾಗಾಗಿ ಒಂದು ಕುತೂಹಲಕ್ಕಾದರೂ ಹೋಗಿ ಬನ್ನಿ ನೀವು. ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ಪ್ರಶ್ನೆ ಬೇಡ. ಹೋಗಿ ಒಂದು 7 ದಿನದ ಒಂದು ಕೋರ್ಸ್ ಮಾಡಿ ಒಂದು 7 ದಿವಸ ಹೋಗಿ, ನಿಮಗೇನಾದ್ರೂ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ ಆದರೆ ನೀವು ಹೋಗ್ಬೋದು. ಬರುವಂಥ ಏನಿಲ್ಲ. ಅಕ್ಕವ್ರು ಹೇಳಂಗೆ ಫ್ಯಾಮಿಲಿ ಇದ್ದವರೆಲ್ಲ ಹೋದರೆ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಒಂದೇ ಸರಿ, ಅದು ಕೂಡ ಅನುಕೂಲ ಆಗುತ್ತೆ. ಮತ್ತು ಸಾಮಾನ್ಯವಾಗಿ ಏನಪ್ಪ ವೈಟ್ ಆ್ಯಂಡ್ ವೈಟ್ ಇದೆಯಾ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಈಗ ಬ್ರಹ್ಮಕುಮಾರಿಸ್ನಲ್ಲಿ ವೈಟ್ ಆ್ಯಂಡ್ ವೈಟ್ ಎಲ್ಲರೂ ಕೂಡ ಒಂದು ಯೂನಿಫಾರ್ಮ್ ಇದ್ದಂಗೆ. ಬೇರೆಯವರೆಲ್ಲ ಹೆಂಗೆ ಅಂದರೆ ಯೂನಿಫಾರ್ಮ್ ಹಾಕ್ತಾರೆ, ಬೇರೆ ಟೈಮಲ್ಲಿ ಬೇರೆ ಬಟ್ಟೆ ಹಾಕ್ತಾರೆ. ಹಂಗಿಲ್ಲ. ಬ್ರಹ್ಮಕುಮಾರಿ ಸೆಂಟ್ರಲ್ಲಿ ವೈಟ್ ಆ್ಯಂಡ್ ವೈಟ್. ಸರೆಂಡರ್ಸ್ ಅಂತ ಏನಿದ್ದಾರೆ, ಬೇರೆಯವರು ವೈಟ್ ಆ್ಯಂಡ್ ವೈಟಲ್ಲಿ ಇರ್ಬೋದು, ಅದು ಸರೆಂಡರ್ಸ್ ಅಂತೂ ಡ್ರೆಸ್ನ ಯಾವತ್ತೂ ಚೇಂಜ್ ಮಾಡಲ್ಲ. ಈ ವೈಟ್ ಆ್ಯಂಡ್ ವೈಟ್ ಯಾಕೆ ಹಾಕ್ತಾರೆ ಅಂದ್ರೆ ಒಂದು ಏಕತೆಯ ಸಂಕೇತ, ಇನ್ನೊಂದು ಪವಿತ್ರತೆಯ ಸಂಕೇತ, ಇನ್ನೊಂದು ಶಾಂತಿಯ ಸಂಕೇತ, ನೆಮ್ಮದಿಯ ಸಂಕೇತ. ಇದೆಲ್ಲದಕ್ಕೂ ಇದು ಎಲ್ಲಕ್ಕಿಂತ ಮೊದಲು ನಾವೆಲ್ಲ ಒಂದೇ ಅನ್ನೋ ಸಂಕೇತವಾಗಿ ಈ ಡ್ರೆಸ್ ಹಾಕೋದು. ಶಾಂತಿಯ ಸಂಕೇತ, ಪ್ರೀತಿಯ ಸಂಕೇತ ಎಲ್ಲದೂ ಬರುತ್ತೆ ಇದ್ರಲ್ಲಿ. ಯಾಕೆಂದ್ರೆ ಈ ಡ್ರೆಸ್ ಏನಿದೆಯಲ್ಲ, ಯಾರು ನೋಡಿದ ಏನ್ ಅನ್ಸತ್ತೆ, ಒಂಥರ ಗೌರವದ ಭಾವನೆ ಬರುತ್ತಲ್ವಾ. ಆ ಕಾರಣ ನಾವು ಈ ಡ್ರೆಸ್ ಅನ್ನ ಹಾಕೋದು. ಯಾಕೆಂದ್ರೆ ಸೆಂಟ್ರಲ್ಲಿ ನಾವು ಎಲ್ಲ ಇದೀವಿ ಅಂದಾಗ ನಾವೆಲ್ಲ ಒಂದು, ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು. ಆ ಪ್ರೀತಿ, ಆ ಸ್ನೇಹದಿಂದ ನಾವಲ್ಲಿ ಇರುವಂತದ್ದು. ಅದಕ್ಕೆ ವೈಟ್ ಡ್ರೆಸ್ ಅನ್ನ ಹಾಕೋದು. ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಯಾರೇ ಇರ್ಲಿ, ಅದು ಒಳಗಿರೋರು ಈ ಡ್ರೆಸ್. ಓಕೆ ವೀಕ್ಷಕರೇ, ಇಷ್ಟೊತ್ತು ರಕ್ಷಾಬಂಧನದ ವಿಚಾರ ಮತ್ತು ಬ್ರಹ್ಮಕುಮಾರಿಯ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರಿ. ಇಷ್ಟಂತ ಹೇಳಿರು, ರಕ್ಷೆನ ಕಟ್ತೀವಿ ನಾವು, ಕೈಗೆ ಕಟ್ತೀವಿ ಅಂತೇಳಿ ನೋಡೋಣ. ಅದು ರಕ್ಷಾಬಂಧನದ ಏನು, ಅದು ಎಲ್ಲಿದೆ, ಅದು ಹೆಂಗೆ ಕಟ್ತಾರೆ ಅಂತ ನೋಡೋಣ. ಅಕ್ಕವ್ರೆ ಬನ್ನಿ, ಕೊಡಿ. ಅದು ಸ್ಟುಡಿಯೋದಲ್ಲೇ ಬಂದು ಇವತ್ತು ನೀವು ರಕ್ಷಾಬಂಧನ ಕಾರ್ಯಕ್ರಮನ ಆಚರಿಸ್ತಾ ಇರತಕ್ಕಂಥದ್ದು, ಜೊತೆಗೆ ರಕ್ಷೆನ ಕಟ್ತಾ ಇರೋದು ನಿಜವಾಗ್ಲೂ ಒಂದು ಭಾಳ ಕೂತ್ಕೊಂಡು ಕಟ್ಟಿ. ದುಡ್ಡಿಗಿಲ್ವಾ? ಇಲ್ಲ ಅದೇನು ಯಾವ ಕೈ ಕಟ್ಟಬೇಕಾರೆ? ಬಲಕೈ ಕಟ್ಟೋದು. ಯಾಕೆ ಎಡಗೈಗೆ ಯಾಕೆ ಕಟ್ಟಲ್ಲ ಅಕ್ಕರೆ? ಬಲಕೈ ಅಂದ್ರೆ ಎಲ್ಲದಕ್ಕೂ ಮುಂದೋಗೋದು ಬಲಕೈಯನ್ನ. ಕೊಡಿ, ಅವರಿಬ್ರು ಕರೆದು. ಬನ್ನಿ ಅಣ್ಣ, ಬನ್ನಿ ಬನ್ನಿ, ಬಾ ಸ್ವಾಮಿ. ಇದು ಹೊರಗಡೆದಲ್ಲ, ಸ್ವತಃವಾಗೇ ನಾವೇ ಮಾಡೋದು. ಓಕೆ ಅಕ್ಕ, ಬಾ ಬಾ. ಓಕೆ, ನೋಡಿದ್ರಲ್ಲ ರಕ್ಷಾಬಂಧನ ಕಟ್ತಕ್ಕಂಥದ್ದು. ಈಗ ನೋಡಿ, ಇದು ಕಟ್ಟಿದ್ದಾರೆ. ಕಟ್ಟಿದ ಮೇಲೆ ನಮಗೂ ಏನೋ ಒಂಥರ ಒಂದು ಗುಡ್ ಫೀಲಿಂಗ್ ಇರುತ್ತೆ ಇದನ್ನ ನೋಡಿದಾಗ. ಇದನ್ನು ಸಹೋದರಿ ಕಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಸಹೋದರಿಯರೇ ಇಲ್ಲ, ಕಟ್ಟಿದ್ದಾರೆ. ಈಗ ನನಗೂ ಇಲ್ಲ ಸಹೋದರಿಯರು, ಹಾಗಾಗಿ ನೀವೇ ಸಹೋದರಿಯರು. ಹಾಗಾಗಿ ಮತ್ತೆ ಎಲ್ಲರಿಗೂ ಬರಕ್ಕೆ ಹೇಳ್ಬೋದಾ? ಅವನು ಮಾಡಿ. ನಮಸ್ತೆ ಎಲ್ಲ ನನ್ನ ಆತ್ಮೀಯ ಸಹೋದರರಿಗೆ. 24ನೇ ತಾರೀಕು 12 ಗಂಟೆಯಿಂದ 2 ಗಂಟೆ ತನಕ ನಮ್ಮ ಆಶ್ರಮದಲ್ಲಿ, ನಮ್ಮ ಸೆಂಟ್ರಲ್ಲಿ ರಕ್ಷಾಬಂಧನ ಕಾರ್ಯವನ್ನು ಆಚರಣೆ ಮಾಡ್ತಿದ್ದೀವಿ. ನಮ್ಮ ದೊಡ್ಡವರು ಬೆಂಗಳೂರಿಂದ ಬರ್ತಿದ್ದಾರೆ. ತಮಗೆಲ್ಲರಿಗೂ ರಕ್ಷಾಬಂಧನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಓಂ ಶಾಂತಿ. ಇಲ್ಲಿ ಮೂಡಿಗೆರೆನೆಲ್ಲ ಹಾಕರೆ? ಮೂಡಿಗೆರೆ ಸೆಂಟ್ರಲ್ಲಿ.
ಅಂದರೆ ಈ ರಕ್ಷಾಬಂಧನ ಕಾರ್ಯಕ್ರಮನ ಇಂಥದೇ ದಿನ ಅಂತ ಏನಿಲ್ಲ, ಈ ತಿಂಗಳಿಡೀ ಮಾಡ್ತೀನಿ ಇಡೀ. ಅಲ್ಲ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇದನ್ನೇನು ಇಡೀ ವರ್ಷಿಡೀ ಮಾಡಿರೋ ತಪ್ಪೇನು. ಈಗ ನೋಡ್ತಿರಲ್ಲ, ಇವತ್ತು ನಿನ್ನೆ ಮೊನ್ನೆ ಡಾಕ್ಟರ ಕತೆ ಕಲ್ಕತ್ತಾದ್ದು ಬೇಕಾದಷ್ಟು ಎಲ್ಲೋ ದೊಡ್ಡ ಮಟ್ಟದಲ್ಲಿ ಗೊತ್ತಾಗುತ್ತೆ ಹೊರತು ಸಣ್ಣ ಮಟ್ಟದಲ್ಲಿ ಯಾವುದು ಗೊತ್ತೇ ಆಗಲ್ಲ ಯಾರಿಗೂ. ಆ ಥರ ಒಂದಷ್ಟು ಭಾವನೆಗಳನ್ನ ಬದಲಾವಣೆ ಮಾಡೋದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ. ಓಕೆ ಅಕ್ಕರೆ, ಕೊನೆಯದಾಗಿ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ತಾವೆಲ್ಲರೂ ಒಂದು ಸಲ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ಅಂತ ಕೇಳ್ಕೊಳ್ತೀವಿ. ಓಕೆ ವೀಕ್ಷಕರೇ, ಇದುವರೆಗೂ ರಕ್ಷಾಬಂಧನದ ವಿಶೇಷತೆಯನ್ನು ಕೇಳಿದಿರಿ. ರಕ್ಷಾಬಂಧನ ಅಂದರೆ ಏನು, ಯಾಕೆ ಕಟ್ತಾರೆ, ಅವ್ರು ಏನು ಗಿಫ್ಟ್ ಕೊಡಬೇಕು, ಇದನ್ನೆಲ್ಲ ಕೇಳಿದ್ರಿ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಅಂದರೆ ಏನು ಬಿಳೆ ಸೀರೆ ಉಟ್ಕೊಂಡು ತಿರುಗ್ತಾರೆ, ಯಾರೋ ಒಬ್ಬೊಬ್ಬರಿಬ್ಬರು ತಿರುಗ್ತಾರೆ ಇಷ್ಟೇ ಅಂತೇಳಿ ಇಲ್ಲ. ದೊಡ್ಡ ಸಂಸ್ಥೆ, ಇಡೀ ವರ್ಲ್ಡ್ ವೈಡ್ ಇರೋಂಥದ್ದು. ಹೆಂಗೆ ನಾನು ಹೋಗಿದ್ದೀನಿ, ಮೌಂಟ್ ಆಬುಗೆ ಹೋಗಿರೋಂಥದ್ದು, ನೋಡಿರೋಂಥದ್ದು. ಕೋಟ್ಯಾಂತರ ಇವತ್ತು ಸದಸ್ಯರು ಇದರಲ್ಲಿ ಇದ್ದಾರೆ. ಇದರಲ್ಲಿ ಯಾರನ್ನೂ ಮೆಂಬರ್ಶಿಪ್ ಅಂತ ಹೇಳಲ್ಲ, ವಿದ್ಯಾರ್ಥಿಗಳು ಅಂತ ಹೇಳೋದು. ಎಲ್ಲರೂ ವಿದ್ಯಾರ್ಥಿಗಳೇ, ಕಲಿತಾನೇ ಇರೋದು. ಈಗ ಡಾಕ್ಟರ್ ರಾಜ್ಕುಮಾರ್ ಒಂದ್ಸರಿ ಹಾಡು ಹೇಳಿದ್ದಾರೆ ನೋಡಿ, ಎಲ್ಲ ಕಲಿಯುವುದು ಇನ್ನೂ ಸಾಗರದಂತಿದೆ, ಕಲಿತವರಾರಿಲ್ಲಿ, ಶತಮಾನಗಳೇ ಕಲಿತರು ವಿದ್ಯೆಗೆ ಕೊನೆಯಲ್ಲಿ ಅಂತ. ಹಾಗಾಗಿ ಕಲಿತಾನೇ ಇರೋದು. ಇದೊಂದು ವಿಶ್ವವಿದ್ಯಾನಿಲಯ ಅಲ್ಲ, ವಿಶ್ವವಿದ್ಯಾಲಯ ಅಷ್ಟೇ. ಇಲ್ಲಿ ಯಾರು ಕೂಡ ಸ್ಟೇ ಆಗೋದಕ್ಕೆ ಇನ್ನೊಂದಕ್ಕೆ ಬೇರೆ ಥರದ ವ್ಯವಸ್ಥೆ ಎಲ್ಲ ಇರಲ್ಲ. ಅದರಲ್ಲಿ ಯಂಗ್ಸ್ಟರ್ಸು ಯಾರಾದರೂ ಸ್ಪಿರಿಚುವಲ್ ಕಡೆ ಹೋಗಬೇಕು, ನಾನೊಂದಷ್ಟು ಸ್ಪಿರಿಚುವಲ್ನ ತಿಳ್ಕೊಬೇಕು ಅನ್ನೋರು ಬ್ರಹ್ಮಕುಮಾರಿ ಸೆಂಟ್ರಿಗೆ ಹೋದ್ರೆ ಸರೆಂಡರ್ ಆಗ್ಬೋದು ಮತ್ತು ಸ್ಪಿರಿಚುವಲ್ ವಿಚಾರಗಳನ್ನು ತಿಳ್ಕೊಂಡು. ತುಂಬ ಜನಕ್ಕೆ ಗೊಂದಲ ಇದೆ ಇವತ್ತು, ಅದರಲ್ಲೂ ಮಹಿಳೆಯರಲ್ಲಿ ಜಾಸ್ತಿ. ಬೇಜಾರು ಮಾಡ್ಕೋಬೇಡಿ, ಈ ದೇವಸ್ಥಾನಕ್ಕೆ ಹೋಗ್ತಾರೆ, ಇಲ್ಲಿ ಬೇಡ ಅಲ್ಲಿ ಒಳ್ಳೆ ಪ್ರಸಾದ ಆಗುತ್ತೆ ಅಂತ, ಅಲ್ಲಿ ಇನ್ನೊಂದು ಪ್ರಸಾದ ಆಗುತ್ತೆ. ಮೊನ್ನೆ ಅವ್ರ ಮನೇಲಿ ಭಾರಿ ಒಳ್ಳೇದಾಯ್ತು ಅಂತ. ಹೀಗೆ ದೇವಸ್ಥಾನ ಸುತ್ತದೆ ಲೈಫ್ ಲಾಂಗ್ ಸಾಯೋ ತನಕ ಆಗುತ್ತೆ. ಹಂಗಾಗಿ ಇದೊಂದು ನಾನು ನೋಡಿದ ಹಾಗೆ ಪಕ್ಕಾ ಸ್ಪಿರಿಚುವಲ್ ಪ್ರೋಗ್ರಾಮ್ ಇದು. ಓಕೆ ವೀಕ್ಷಕರೇ, ಇವತ್ತು ರಕ್ಷಾಬಂಧನದ ಕಾರ್ಯಕ್ರಮದ ವಿಶೇಷತೆ ಹೇಳಿದ್ದೀವಿ. ಇನ್ನೊಂದಿನ ಪ್ರಜಾಪಿತ ಬ್ರಹ್ಮಕುಮಾರಿ ಯಾಕೆ ಶುರುವಾಯಿತು, ಅದರ ಸೆಂಟ್ರ್ಗಳು ಎಲ್ಲಿದೆ, ಅದರಿಂದ ಆಗುವ ಉಪಯೋಗಗಳೇನು, ಇದನ್ನೆಲ್ಲ ಮತ್ತೆ ಮಾತಾಡೋಣ. ಅವಿನ್ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡ್ತಾ ಇದ್ದೀರಿ, ಬೇರೆಯವರು ನೋಡಲಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.